ಅಂದರೆ ಅಡುಗೆ, ಅಡುಗೆ ಅಂದರೆ ಪ್ರೀತಿಯಿಂದ ಏನೇ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಡುಗೆ ಪಾಠಶಾಲೆ. ಇವತ್ತಿನ ಒಂದೊಳ್ಳೆ ರೆಸಿಪಿ ಏನಪ್ಪ ಅಂದರೆ ರಸಮಲೈ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ. ಬೇಕಾಗಿರೋಂಥ ಸಾಮಗ್ರಿ ನೋಡೋಣ. 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, 1 ಕಪ್ ಸಕ್ಕರೆ, 1 ಸ್ಪೂನ್ ಕಸ್ಟರ್ಡ್ ಪೌಡರ್, ಒಂದು 8 ಇಂದ 10 ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 50 ಗ್ರಾಮಷ್ಟು ದ್ರಾಕ್ಷಿ ಮತ್ತು ಬಾದಾಮಿ ಒಂದು 50 ಗ್ರಾಮಷ್ಟು ನೆನೆಸಿಟ್ಕೊಂಡಿದ್ದೀನಿ. ವಿನೆಗರ್ನ ನಾನು ನೀರಲ್ಲಿ ಡೈಲ್ಯೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ವಿನೆಗರ್ನ ಡೈರೆಕ್ಟಾಗಿ ಹಾಲ್ಗೆ ಹಾಕೋಗ್ಬಿಡಿ, ಅದರಲ್ಲಿ ಆ್ಯಸಿಡ್ ಅಂಶ ಇರುತ್ತೆ, ಸೊ ಅದು ಕೆಮಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗಲಾದರೂ ವಿನೆಗರ್ ಹಾಕ್ತೀರಾ ಅಂತಂದರೆ ಅದನ್ನು ನೀರಲ್ಲಿ ಡೈಲ್ಯೂಟ್ ಮಾಡಾಕಿ. ನೋಡಿ, ಇವಾಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇದು ಹಾಲು ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾಯ್ದಾದ್ಮೇಲೆ ವಿನೆಗರ್ ಹಾಕಿ ಇದನ್ನು ಒಡ್ಸ್ಕೊಬೇಕು ಹಾಲನ್ನ. ನಾನು ವಿನೆಗರ್ ಹಾಕ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಇವಾಗ ಹಾಲು ಕಾಯ್ತಾ ಇದೆ ಅಲ್ಲಿನ. ಇವಾಗ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ನಾನು ಆಗಲೇ 1 ಕಪ್ ಸಕ್ಕರೆ ತೊಗೊಂಡಿದ್ನಲ್ಲ, ಅದು ಪೂರ್ತಿ ಹಾಕ್ಕೊತೀನಿ. ನೋಡಿ, ಇವಾಗ ನೀರು ಹಾಕ್ಕೊತಾ ಇದ್ದೀನಿ 1 ಕಪ್ ಅಷ್ಟು. ಇದು ತೆಳು ಪಾಕ ಮಾಡ್ಕೊಬೇಕು. ನೋಡಿ, ಇವಾಗ ಇದು ಒಂದು ಕುದಿ ಬಂದಿದೆ. ಇದನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಹಾಲು ಕಾದಿದೆ. ಇವಾಗ ಇದಕ್ಕೆ ವಿನೆಗರ್ ಹಾಕೊಳ್ಳೋಣ. ನೋಡಿ, ಇವಾಗ ಹಾಲು ಎಷ್ಟು ಚೆನ್ನಾಗಿ ಹೊಡೆದಿದೆ. ಇದನ್ನು ಇವಾಗ ವೈಟ್ ಬಟ್ಟೆಲಿ ಹಾಕಿ ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಸ್ಟ್ರೈನ್ ಮಾಡ್ಕೊಬೇಕು. ನೋಡಿ, ಇವಾಗ ಇದನ್ನು ಬಟ್ಟೆಗೆ ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಾಲು ಎಷ್ಟು ಚೆನ್ನಾಗಿ ಹೊಡ್ತಿದೆ, ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ, ಇವಾಗ ನೀರೆಲ್ಲ ಸ್ಟ್ರೈನ್ ಮಾಡಿ ಚೆನ್ನಾಗಿ ತೊಗೊಂಡಿದ್ದಾಗ ಈ ಥರ ಆಗಿರುತ್ತೆ. ಚೆನ್ನಾಗಿ ಸ್ಟ್ರೈನ್ ಮಾಡಿ ತೊಗೊಬೇಕು. ಇವಾಗ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಬರೋಣ. ನೋಡಿ, ಇವಾಗ ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ನಾದ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಹಿಂಗಾಗಿದೆ. ಇದನ್ನು ಇವಾಗ ರೌಂಡ್ ಮಾಡ್ಕೊತೀನಿ ನಾನು ಚೆನ್ನಾಗಿ. ನೋಡಿ, ಇವಾಗ ಇದನ್ನ ಈ ಥರ ಎಲ್ಲನೂ ರೌಂಡ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ರೌಂಡ್ ಮಾಡ್ಕೊಂಬರೋಣ. ನೋಡಿ, ಆವಾಗಲೇ ಸಕ್ಕರೆ ಕರಗಿಸಿ ಪಾಕ ಮಾಡಿಟ್ಟಿದ್ನಲ್ಲ. ಪಾಕ ಅಂದರೆ ಲೈಕ್ ಒಂದು ಸಕ್ಕರೆ ಕರ್ಗೋವರೆಗೂ ಅದು ಒಂದು ಮೀಡಿಯಮ್ ಇದರಲ್ಲಿ ಇರಬೇಕು. ಫುಲ್ಲು ಗಟ್ಟಿ ಪಾಕ ಮಾಡಬಾರ್ದು, ಅಥವಾ ಒಂದೇಳೆ ಪಾಕ ಅಂತಾರಲ್ಲ, ಅದನ್ನು ತೆಗಿಬಾರ್ದು. ತೆಗೆದ್ರೆ ಚೆನ್ನಾಗಿರಲ್ಲ. ಇವಾಗ ಉಂಡೆ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನೆಲ್ಲ ಹಾಕೋಣ. ನೋಡಿ, ಮಾಡಿಟ್ಕೊಂಡಿರೋ ಉಂಡೆ ಎಲ್ಲ ಇವಾಗ ಸಕ್ಕರೆ ಪಾಕ ಒಳಗಡೆ ಹಾಕೊಂಡಿದ್ದೀನಿ. ಚೆನ್ನಾಗಿ ಮರಳಬೇಕು. ಬಾದಾಮಿ ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನ ಇವಾಗ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟ್ ಮಾಡ್ಕೊಂಡಿರೋದು ಇವಾಗ ಹಾಲ್ಗೆ ಹಾಕೊಳ್ಳೋಣ. ನೋಡಿ, ಹಿಂಗೆ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ನೋಡಿ, ಇವಾಗ ಇದು ಚೆನ್ನಾಗಿ ಮರಳಬೇಕು. ಮರಳಾದ್ಮೇಲೆ ಇದಕ್ಕೆ ನಾವು ಕಸ್ಟರ್ಡ್ ಪೌಡರ್ ಹಾಕೊಬೇಕು, 2 ಸ್ಪೂನಷ್ಟು. ನೋಡಿ, ಇವಾಗ ಇದಕ್ಕೆ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಆಗಲೇ ಹೇಳಿದ್ನಲ್ಲ, ಕಸ್ಟರ್ಡ್ ಪೌಡ್ರು 2 ಸ್ಪೂನ್ ತೊಗೊಂಡಿದ್ದೀನಿ ಅಂತ, ಅದು ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಂಡು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕೈ ಬಿಡ್ದಂಗೆ ತಿರ್ಗಿಸ್ತಾ ಇರ್ಬೇಕು. ಇದನ್ನು ಹಾಗೆ ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಸಕ್ಕರೆ ಪಾಕದಲ್ಲಿ ಹಾಕಿ ಈ ಹದ ಬರೋವರೆಗೂ ಬೇಯಿಸ್ಬೇಕು. ಚೆನ್ನಾಗೆ ಪಾಕ ಆವಾಗ ಅದರಲ್ಲೇ ಬೇಯಿದಾಗ ತುಂಬ ಚೆನ್ನಾಗೆ ಸ್ವೀಟ್ನೆಸ್ ಅದಕ್ಕೆ ಇಟ್ಕೊಂಡಿರುತ್ತೆ. ನೋಡಿ, ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಮೀಡಿಯಮ್ ಥಿಕ್ನೆಸ್ ಬಂದಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದಾಗ ನಾವು ಆಗಲೇ ತೋರಿಸೋದಲ್ಲ, ರಸಗುಲ್ಲ ಥರ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಬೇಕು. ನೋಡಿ, ಇವಾಗ ಈ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಚೆನ್ನಾಗೆ ಬಾಯ್ಲ್ ಮಾಡ್ಕೊಬೇಕು. ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಕನ್ಸಿಸ್ಟೆನ್ಸಿ ನೋಡಿ, ನಿಮಗೆ ಗೊತ್ತಾಗೋದು. ಅವಾಗ ಎಷ್ಟು ತೆಳ್ಳಗಿದ್ದೀವಿ ನೋಡಿ, ಎಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿ ಆಗೋವರೆಗೂ ಚೆನ್ನಾಗಿ ನೀವು ಅದನ್ನು ಬಾಯ್ಲ್ ಮಾಡ್ಕೊಬೇಕು. ಇವಾಗ ಇನ್ನೊಂದು 2 ನಿಮಿಷ ಬಿಟ್ಕೊಂಡು ಸ್ಟವ್ ಆಫ್ ಮಾಡಿ ಇಳಿಸ್ಕೊಳ್ಳೋಣ. ನಾನು ಸರ್ವ್ ಮಾಡಿ ನಿಮಗೆ ಯಾವ ಥರ ಆಗಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ನಲ್ಲ, ಅವಾಗ ಅದನ್ನು ಗಾರ್ನಿಷ್ ಮಾಡ್ಕೊತೀನಿ. ನೋಡಿ, ಟೇಸ್ಟಿ ಆದಂಥ ರಸಮಲೈ ರೆಸಿಪಿ ರೆಡಿ. ನೀವು ಮಾಡಿ ಮನೇಲಿ ನನಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.